ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್. ಮದುವೆಯ ಮುಂದುವರೆದ ಭಾಗನ ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಮುಹೂರ್ತ ಎಲ್ಲ ಆಯಿತು, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ. ಈ ವ್ಲಾಗಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋ ಕ್ಲಿಪ್ಗಳಿದೆ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಿರೋರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಹೇಮಾ ಮತ್ತು ಅವ್ರ ಹಸ್ಬೆಂಡ್ ಮಂಜು ಅವರು, ಹಾಗೆ ಮನಸ್ವಿ, ಧ್ರುವ ಮತ್ತು ನಮ್ಮಮ್ಮನಂತೂ ಜಾಸ್ತಿ ವೀಡಿಯೋದಲ್ಲಿ ತೋರ್ಸೋಕ್ಕೆ ಆಗಿಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ರು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ದೇವಿ ಮತ್ತು ಅವ್ರ ಹಸ್ಬೆಂಡ್ ಮಧು ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಅಂತೂ ಎಕ್ಸಲೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಟೊಮೆಟೊ ಬಾತು ಮತ್ತು ಚಟ್ನಿ, ಹಾಗೆ ಕೇಸರಿ ಬಾತು, ಅದ್ರ ಜೊತೆ ಉಪ್ಪಿಟ್ಟು ಕೂಡ ಇತ್ತು. ಹಾಗೆಯೇ ನಮ್ಮ ಪಂಕಜಕ್ಕ ಹಾಯ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರಲ್ಲ, ಇವರು ನಮ್ಮ ಪಂಕಜಕ್ಕ, ನಮ್ಮ ಸೋಮಮ್ಮ, ಅವ್ರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇದು ತನು ವಿಡಿಯೋ ಕ್ಲಿಪ್ ತೆಗೆದಿದ್ದು. ತನುಗೆ ನಮ್ಮ ಮಾಮ ತಿನ್ನಿಸ್ತಾ ಇರೋದು. ನಮ್ಮ ಮಾಮಂಗೆ ತನು ಅಂದರೆ ತುಂಬ ಇಷ್ಟ. ಚಿಕ್ಕದ್ರಿಂದ ತುಂಬ ಮುದ್ದು ಮಾಡ್ತಾರೆ ತನುನ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಕಮಲ ಮತ್ತು ಅವ್ರ ಹಸ್ಬೆಂಡು ಮತ್ತು ಕಮಲ ಮಗಳು ನಕ್ಷಾ. ಹಾಗೆ ಅವ್ರ ಹಸ್ಬೆಂಡ್ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ, ಆದರೂ ಹೇಳ್ತಾ ಇದ್ದೀನಿ. ಸತೀಶ್ ಇವರು ಕೂಡ ಇಂಜಿನಿಯರ್ ಆಗಿದ್ದಾರೆ ಮಂಗಳೂರಲ್ಲಿ. ಹಾಗೆ ಕಮಲ ಬಗ್ಗೆ ನಿಮಗೆ ಗೊತ್ತು, ಕಮಲ ಅಬ್ಕಾರಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಹಾಗೆಯೇ ಇಲ್ಲಿ ತನು, ಮನಸ್ವಿ, ಧ್ರುವದ ಒಂದು ವೀಡಿಯೋ ಕ್ಲಿಪ್ ತೆಗಿತಾ ಇದ್ದೀನಿ. ಹಾಗೆ ನಮ್ಮ ಅಕ್ಕ ಕೂಡ ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದರು. ನೋಡ್ತಾ ಇದ್ದೀರಲ್ಲ, ನಮ್ಮ ಧ್ರುವ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ. ಮನಸ್ವಿ ಒಂದು ಲೆಹೆಂಗಾ ಹಾಕ್ಕೊಂಡಿದ್ಲು, ತನೂ ಲೆಹೆಂಗಾ. ಹಾಗೆ ಧ್ರುವಂದು ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ. ಹಾಗೆ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದು ಕೂತಿದ್ದೀವಿ. ಇನ್ನೂ ಕೂಡ ಮುಹೂರ್ತ ಮಾಡೋರು ಮಾಡ್ತಾನೇ ಇದ್ದರು, ಬರೋರೆಲ್ಲ ಬರ್ತಾಯಿದ್ರು. ಯಾಕಂದರೆ ಬೇಗನೆ ಮುಹೂರ್ತ ಬಂದಿತ್ತಲ್ವ, ಹಾಗೆ ಎಲ್ಲರೂ ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಕೂತ್ಕೊಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೋಡಿ, ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಪರೂಪಕ್ಕೆ ಸೇರಿದಾಗ ಎಲ್ಲರೂ ಅದು ಇದು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ನಾನು, ಜಯಕ್ಕ ಮತ್ತು ನಮ್ಮಕ್ಕ ವೀಣಕ್ಕ, ಅಲ್ಲಿ ಪ್ರೇಮಕ್ಕ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಹಾಗೆಯೇ ಇದು ನಮ್ಮ ಪುನಿ, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ. ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ಸಪ್ತಪದಿ ಆಗೋಗಿದೆ. ನಾನು ಎಲ್ಲೋ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಸಪ್ತಪದಿನೇ ಮುಗಿದೋಗ್ಬಿಟ್ಟಿತ್ತು. ಈ ಕ್ಲಿಪ್ ಒಂದು ಮಿಸ್ ಆಯಿತು. ಡೆಕೋರೇಷನ್ ಅಂತೂ ಎಕ್ಸಲೆಂಟಾಗಿ ಮಾಡಿದರು ಈ ಸಪ್ತಪದಿದು. ಇನ್ನೇನು ಕಂಪ್ಲೀಟ್ ಆಗ್ತದೆ ಅನ್ನೋವಾಗ ಬಂದೆ, ಆವಾಗ ತೆಗೆದಂಥ ಈ ಕ್ಲಿಪ್ ಇದು. ತುಂಬ ಚೆನ್ನಾಗಿತ್ತು. ಇದು ಕೂಡ ನಾನು ಕರೆಕ್ಟಾಗಿ ವಿಡಿಯೋ ಮಾಡಬೇಕಿತ್ತು ಅಂತ ಅನ್ನಿಸ್ತು ನನಗೆ ಇದು ನೋಡಿದ ಮೇಲೆ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಅದೆಲ್ಲ ಶಾಸ್ತ್ರ ಮುಗಿದ ನಂತರ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಅರುಂಧತಿ ನಕ್ಷತ್ರನ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎರಡು ಕಡೆ, ಗಂಡಿನ ಕಡೆ ಹೆಣ್ಣಿನ ಕಡೆ ಎರಡೂ ಕಡೆ ಕಳಸನ ಇಟ್ಕೊಂಡು, ಹಾಗೆ ಮದುಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಈ ವಾಲಕ್ ತೋರಣವ್ರಂತೂ ತುಂಬ ಚೆನ್ನಾಗಿ ಬಾರಿಸ್ತಾ ಇದ್ರು. ಅದಕ್ಕೆ ಅದೊಂದು ಕ್ಲಿಪ್ ತಗೊಂಡೆ. ಹಾಗೆ ಹೊರಗಡೆ ವಾತಾವರಣ ನೋಡಿ, ತುಂಬಾ ಬಿಸಿಲಿತ್ತು. ಹಾಗೆ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಮುಂಚೆ ಅದೊಂದು ಸುಮಾರು ಪ್ರೋಸೆಸ್ ಇದೆ. ಇಲ್ಲಿ ನೋಡಿ, ಪೂಜೆ ಮಾಡುವಂಥದ್ದು, ಹೂವು ಹಾಕುವಂಥದ್ದು, ಊದುಬತ್ತಿ ಎಲ್ಲ ಬೆಳಗುವಂಥದ್ದು, ಅದನ್ನೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಹಾಗೆಯೇ ಕಳಸಕ್ಕೆಲ್ಲ ಮಾತ್ರ ಈ ರೀತಿ ಛತ್ರಿನ ಹಾಕೋದು ನಮ್ಮ ಕಡೆ ಇದೆ. ಛತ್ರಿ ಇಟ್ಕೊಂಡೇ ಬರಬೇಕು ಕಳಸಕ್ಕೆ. ಹಾಗೆ ಇನ್ನೊಂದು ಏನಂತಂದರೆ ಫ್ರೆಂಡ್ಸ್, ನಮ್ಮ ಹಾಸನ ಡಿಸ್ಟಿಕಲ್ಲೆಲ್ಲ
ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ತಾರೆ. ಅಂದರೆ ಒಂದು ಸ್ವಲ್ಪ ಏಜ್ ಆಗಿರೋಂಥವ್ರೆಲ್ಲ ಯಾವಾಗಲೂ ಅಷ್ಟೇ ವೈಟ್ ಆ್ಯಂಡ್ ವೈಟೇ ಹಾಕೋದು. ವೈಟ್ ಶರ್ಟು ವೈಟ್ ಪಂಚೆನೇ ಜಾಸ್ತಿ ನಮ್ಮ ಕಡೆ ನೋಡ್ಬೋದು ನೀವು. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದೆ. ಆದರೆ ಮುಂಚೆ ಅಂತೂ ಪ್ರತಿಯೊಬ್ಬರು ಕೂಡ ಬಿಳಿ ಶರ್ಟು ಬಿಳಿ ಪಂಚೆ ಉಡೋರು. ಸೊ ಅದೊಂದು ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಮೇಯ್ನಾಗಿ ಮದುವೆಯಲ್ಲಿ ಈ ಒಂದು ಏನಿದೆ ಅರುಂಧತಿ ನಕ್ಷತ್ರ ಈ ಫೋಟೋ ಸೆಷನ್ ಇದೆ ನೋಡಿ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಒಂದೊಂದು ರೀತಿಯಲ್ಲಿ ಫೋಟೋಗಳು ತೆಗೆಯೋದು, ಡ್ರೋನಲ್ಲಿ ಫೋಟೋ ತೆಗೆಯೋದು ಇದೆಲ್ಲ ಕೂಡ ಇರುತ್ತಲ್ವ, ಹಾಗಾಗಿ ಅದೆಲ್ಲ ಕೂಡ ನಡೀತಾ ಇದೆ ಈಗ ನೋಡ್ಬೋದು. ಫ್ರೆಂಡ್ಸ್ ಹಾಗೇನೇ ಇಲ್ಲಿ ನೋಡ್ತಾ ಇದ್ರಲ್ಲ, ಕ್ಯಾಮ್ರಾಗೋಸ್ಕರ ಒಬ್ಬೊಬ್ರು ಒಂದೊಂದು ರೀತಿ ಫೋಸ್ ಕೊಟ್ಕೊಳ್ತಾ ನಿಂತಿದ್ದೀವಿ. ಅವ್ರು ಹೇಳಿದ ಥರ ಒಬ್ಬರು ಕೂಡ ನೆಟ್ಟಗೆ ಮಾಡ್ತಾ ಇರಲಿಲ್ಲ. ಸೊ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ತೋರಿಸ್ತಾ ಇದ್ರು. ಸೊ ಇಲ್ಲೂ ಕೂಡ ಸಿಕ್ಕಾಬಟ್ಟೆ ಫನ್ ನಡೀತು ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೂ ಸುಮಾರು ಆ್ಯಂಗಲ್ಗಳಲ್ಲೆಲ್ಲ ಫೋಟೋಸ್ ತೆಗೆದ್ರು. ನಾನು ಅಷ್ಟನ್ನು ಮಾತ್ರ ಕ್ಲಿಪ್ಗಳನ್ನ ತೊಗೊಂಡೆ ಅಷ್ಟೇ. ಹಾಗೆಯೇ ಈ ಮದುಮಕ್ಕಳನ್ನು ಕೂಡ ಇಲ್ಲಿ ಮೆಟ್ಲ ಹತ್ರ ಸ್ಟೆಪ್ಸ್ ಹತ್ರ ಕೂರಿಸ್ಬಿಟ್ಟು ವಿಡಿಯೋ ತೆಕ್ಕೊಳ್ತಾಯಿದ್ರು. ನಾವು ಅಷ್ಟರಲ್ಲಿ ಈಗ ಒಳಗಡೆ ಬಂದಿದ್ದೀವಿ. ಬಂದಾದ ನಂತರ ಇಲ್ಲಿ ನಮ್ಮ ಕಮ್ಮು ಒಂದು ವಾಕ್ ಮಾಡ್ತೀನಿ, ಒಂದು ವಿಡಿಯೋ ಕ್ಲಿಪ್ ತಗೋ ಅಂತ ಹೇಳ್ತಾಯಿದ್ಲು. ಬಟ್ ಇಲ್ಲಿ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಇಲ್ಲೂ ಕೂಡ ಸಿಕ್ಕಾಬಟ್ಟೆ ಫನ್ ಮಾಡ್ತಾಯಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಅಷ್ಟೊಂದು ಎಂಜಾಯ್ ಮಾಡಿದ್ವಿ ಈ ಮದುವೆಯಲ್ಲಿ ನಾವು ಯೂಶ್ವಲಿ ಇದೇ ಥರ ಫ್ರೆಂಡ್ಸ್. ನಾವು ಈಗ ಹೊಸ್ದು ಅಂತ ಏನಲ್ಲ, ಎಲ್ಲರೂ ಸೇರಿದಾಗಂತೂ ಸಿಕ್ಕಾಬಟ್ಟೆ ಮಜಾ ಮಾಡ್ತೀವಿ. ಸೊ ನೋಡಿ, ಕಮ್ಲಿಗೊಂದು ಕ್ಲಿಪ್ ಕೂಡ ತಗೊಳಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಫುಲ್ಲು ನಗಾಡಿ ಸುಸ್ತಾಗ್ಬಿಟ್ಟಿತ್ತು ನಮಗೆ. ಈಗ ಮದುಮಕ್ಕಳು ಹೊರಗಡೆ ಎಲ್ಲ ಫೋಟೋ ಸೆಷನ್ ಮುಗಿಸಿ ಒಳಗಡೆ ಬಂದಿದ್ದಾರೆ. ಇನ್ನೇನಿದ್ರು ರಿಸೆಪ್ಷನಿಗೆ ರೆಡಿ ಆಗೋದಷ್ಟೇ. ಈಗ ಅವರು ಆ ತಯಾರಿಯಲ್ಲಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ರೆಡಿಯಾಗಿ ಸ್ಟೇಜ್ ಖಾಲಿ ಆಗಲಿ ಅಂತಲೇ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಫ್ರೆಂಡ್ಸ್ ಹಾಗೆಯೇ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೋಸ್ಕರ ಇಲ್ಲಿ ಜಸ್ಟ್ ಹಾಗೆಯೇ ಒಂದು ಟ್ರಯಲ್ ನೋಡ್ತಾ ಇರೋದು, ಸ್ಟೆಪ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇಲ್ಲಿ ನಾನು, ಪೂರ್ಣಿಮಾ ಮತ್ತು ನಮ್ಮ ಹೇಮಾ 3 ಜನ ಹಾಗೆಯೇ ಟ್ರೈ ಮಾಡ್ತಾ ಇದ್ದೀವಿ ಸ್ಟೆಪ್ಸ್ನ. ಹಾಗೆಯೇ ನಮ್ಮ ಹೇಮಂದು ರಿಯಾಕ್ಷನ್ ನೋಡಿ. ಸುಮ್ಮನೆ ಇದೆಲ್ಲ ಜಸ್ಟ್ ತಮಾಷೆಗಷ್ಟೇ. ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ನಾನು, ಪೂರ್ಣಿಮಾ, ಹೇಮಾ. ಹಾಗೆಯೇ ಅದ್ರ ಜೊತೆಗೆ ನಮ್ಮ ತಾರಕ್ಕ ಮತ್ತು ಮನ್ವಿತಾ ಮತ್ತು ನಮ್ಮ ತುಂಗಕ್ಕ, ದೇವಿಕಾ ಎಲ್ಲರೂ ಕೂಡ ಸೇರಿ ನಾವು ಇದು ಒಂದೇ ಮದುವೆ ಅಂತಲ್ಲ, ಎಲ್ಲರ ಮದುವೆಯಲ್ಲೂ ನಾವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತೀವಿ ಟೈಮ್ ಸಿಕ್ಕಿದಾಗ. ಇಲ್ಲಾಂದ್ರೆ ಟೈಮ್ ಸಿಕ್ಕಲಿಲ್ಲ, ಬೇಗ ಲೇಟ್ ಆಗಿಬಿಡುತ್ತೆ ಅಂತ ಅಂದಾಗ ನಾವು ಮಾಡೋದಿಲ್ಲ ಅಷ್ಟೇ. ತುಂಬ ಎಂಜಾಯ್ ಮಾಡಿದ್ವಿ ಅಂದರೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಆಂಟಿ ನಮ್ಮನ್ನೆಲ್ಲ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ರಿಸೆಪ್ಷನ್ ಎಲ್ಲ ಆದಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ನಾವೀಗ. ಹಾಗೆ ಈಗ ಮದುಮಕ್ಕಳು ಕೂಡ ರೆಡಿಯಾಗಿ ಬಂದಿದ್ದಾರೆ ನೋಡ್ಬೋದು. ರಘು ನಗಳಿದೆ ನೋಡಿಲ್ಲ ಅಷ್ಟೇ.
ಫ್ರೆಂಡ್ಸ್, ಇದು ನನ್ನ ಪ್ರೀತಿಯ ತಮ್ಮ ಅರುಣ. ತುಂಬಾ ನನಗೆ ನನ್ನ ತಮ್ಮ ಅಂದ್ರೆ ಅಷ್ಟು ಇಷ್ಟ. ನಮ್ಮ ದೊಡ್ಡಮ್ಮನ ಮಗ ಆಗಬೇಕು, ಅಮ್ಮನ ಅಕ್ಕನ ಮಗ. SBIಯಲ್ಲಿ ವರ್ಕ್ ಮಾಡ್ತಾನೆ. ನಾನೇನಾದರೂ ಒಂದು ಕಷ್ಟ ಸುಖ ಅಂತ ಬೇಜಾರಾದ್ರೂ ನಾನು ಇವನಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ. ನನ್ನ ತಮ್ಮ, ನಮ್ಮ ಬಸವರಾಜ್, ಹಾಗೆಯೇ ನಮ್ಮ ದಿಲೀಪಣ್ಣ, ಇವರೆಲ್ಲರೂ ನನ್ನ ಫೇವ್ರೇಟು. ನಮ್ಮ ಭವ್ಯಕ್ಕ ದಿಲೀಪಣ್ಣ ತೋರಿಸಿದ್ನಲ್ವ, ಅವ್ರ ತಮ್ಮ, ಕೊನೆ ತಮ್ಮ ಇವನು. ಹಾಗೆಯೇ ಇಲ್ಲಿ ನೋಡ್ಬೋದು, ಈಗ ರಿಸೆಪ್ಷನ್ ಕೂಡ ರೆಡಿ ಆಯಿತು. ರಿಸೆಪ್ಷನ್ನಿಗೆ ರೆಡಿಯಾಗಿ ಬಂದು ಸ್ಟೇಜ್ ಮೇಲೆ ಈಗ ಹುಡುಗ ಹುಡುಗಿ ನಿಂತಿದ್ದಾರೆ. ರಿಸೆಪ್ಷನ್ ಡ್ರೆಸ್ಸಲ್ಲಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ನೇತ್ರನ್ ಸ್ಯಾರಿ ಅಂತೂ ಎಕ್ಸಲೆಂಟಾಗಿತ್ತು. ಡೆಕೋರೇಷನ್ಗೆ ಹಾಗೆಯೇ ಕಾಸ್ಟ್ಯೂಮ್ಸ್ಗಂತೂ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಸ್ಟೇಜ್ ಮೇಲೆ. ಹಾಗೆಯೇ ಈಗ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಸ್ಟೇಜ್ ಮೇಲೆ ಈಗ ಫೋಟೋ ತೆಗೊತಾ ಇದ್ದಾರೆ. ಫ್ರೆಂಡ್ಸ್, ನಾವು ಪ್ರೆಸೆಂಟೇಷನ್ ಕೊಟ್ಟು ಫೋಟೋ ತೆಗೆಸ್ಕೊಂಡ ತಕ್ಷಣ ಊಟದ ಹಾಲಿಗೆ ಬಂದಿದ್ದೀವಿ. 1:30 ಆಗಿತ್ತು. ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಅಂತೂ ಎಕ್ಸಲೆಂಟ್ ಆಗಿತ್ತು. ಒಂದೆರಡು ಥರ ಪಲ್ಯ, ಕೋಸಂಬರಿ, ಹಾಗೆಯೇ ಕಾಬೂಲ್ ಕಡಲೆ ಮಸಾಲೆ ಆಗಿರ್ಬೋದು, ಮೈಸೂರು ಪಾಕು, ಆಮೇಲೆ ಸಾಬುದಾನ ಪಾಯಸ, ರುಮಾಲಿ ರೋಟಿ, ಹಾಗೆ ಪನ್ನೀರ್ ಗ್ರೇವಿ ಮತ್ತು ಪುಲಾವ್, ಮೊಸರು ಬಜ್ಜಿ ಎಲ್ಲ ಕೂಡ ಎಕ್ಸಲೆಂಟಾಗಿತ್ತು. ಚೆನ್ನಾಗಿ ಊಟ ಮಾಡಿಕೊಂಡು ಇವಾಗ ಮತ್ತೆ ನಾವು ಸ್ಟೇಜ್ ಮೇಲೆ ಬಂದಿದ್ದೀವಿ. ಸೊ ಈಗ ಇಲ್ಲಿ ಬೇರೆಯವರೆಲ್ಲ ಬಂದುಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗಿದ್ರು ಆಲ್ರೆಡಿ. ಈಗ ನಮ್ಮ ಫ್ಯಾಮಿಲಿ ಫೋಟೋಗಳು ತೆಗಿತಾ ಇದ್ದಾರೆ ನೋಡಿ. ಇದು ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ ಫ್ಯಾಮಿಲಿ, ನಮ್ಮ ಪೂರ್ಣಿಮಾ, ನಮ್ಮ ರಘು ಅಣ್ಣ, ಸರ್ವನ್ ಬರ್ತಡೇ ವಿಡಿಯೋ ಕೂಡ ಹಾಕಿದ್ದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು, ನನ್ನ ಚಾನಲಲ್ಲಿದೆ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಹಾಗೆಯೇ ಪೂರ್ಣಿಮಾ, ಹಾಗೆ ನಮ್ಮ ಆಂಟಿ, ಚಿಕ್ಕಪ್ಪ ಮತ್ತು ಕಮಲ ಅವ್ರ ಹಸ್ಬೆಂಡು, ಫುಲ್ ಫ್ಯಾಮಿಲಿ ಫೋಟೋನ ಈಗ ತೆಕ್ಕೊಂಡಿದ್ದಾರೆ. ನಾನು ತನು ಹಾಗೆ ಇಬ್ಬರೇ ಕೂತ್ಕೊಂಡು ಒಂದು ವೀಡಿಯೋ ಮಾಡ್ಕೊತಾ ಇದ್ದೀವಿ. ನನ್ನ ಹಸ್ಬೆಂಡ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ ಬಂದಿದ್ದರೆ ತುಂಬಾ ಚೆನ್ನಾಗಿರೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ಮದುವೆಯಲ್ಲಿ. ಸೊ ಅವ್ರನ್ನ ಮಾತ್ರ ಮಿಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ನಮ್ಮ ಪಂಕಜಕ್ಕ ಫ್ಯಾಮಿಲಿ ಅವ್ರು ಕೂಡ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಹೀಗೇ ಫ್ರೆಂಡ್ಸ್, ಅಂದರೆ ಮದುವೆ ಆದಮೇಲೆ ರಿಸೆಪ್ಷನ್ ಮಾಡ್ತಾರೆ. ಎಲ್ಲೋ ಒಬ್ಬೊಬ್ಬರು ಮಾತ್ರ ನೈಟ್ ರಿಸೆಪ್ಷನ್ ಇಟ್ಕೊತಾರೆ ಅಷ್ಟೇ. ಬೆಂಗಳೂರು ಕಡೆ ಎಲ್ಲ ನೈಟಲ್ಲಿ ರಿಸೆಪ್ಷನ್ ಇಟ್ಕೊಂಡು ಆಮೇಲೆ ಮುಹೂರ್ತ ಮಾಡ್ತಾರೆ. ನಮ್ಮ ಸೈಡಲ್ಲೆಲ್ಲ ಮದುವೆ ಆದಮೇಲೆ. ಈಗ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಅಣ್ಣ ಆಗಬೇಕು, ದೊಡ್ಡಮ್ಮನ ಮಗ, ಅಮ್ಮನ ಅಕ್ಕನ ಮಗ ವೆಂಕಟೇಶ್ ಅಣ್ಣ, ಹಾಗೆ ಅವ್ರ ಹೆಂಡತಿ ಮತ್ತು ಅವ್ರ ಮಗ, ಇನ್ನೊಬ್ಳು ಮಗಳು ಕೂಡ ಇದ್ದಾಳೆ ಮಾನ್ಯ ಅಂತೇಳಿ. ನಮ್ಮ ಅಣ್ಣ ಕೂಡ SBIಯಲ್ಲಿ ಚಿಕ್ಕಮಂಗ್ಳೂರಲ್ಲಿ ವರ್ಕ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ದಾರೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮಾತುಕತೆ ಮಾಡ್ತಾಯಿದ್ದಾರೆ. ಎಲ್ಲರೂ ಮತ್ತೆ ಅವ್ರವ್ರ ಮನೆಗೆ ಹೋಗೋವಂಥದ್ದು, ಊರಿಗೆ ಹೋಗೋವಂಥದ್ದೆಲ್ಲ ಇತ್ತು. ನಮ್ಮ ಮಹೇಶ್ ಮಾಮ ಹಾಯ್ ಮಾಡ್ತಾಯಿದ್ದಾರೆ. ನಮ್ಮ ವೀಣಕ್ಕ, ತಾರಕ್ಕ ಅವರೆಲ್ಲರೂ ಕೂಡ ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆದರು. ನಾವು ಮಾತ್ರ ಉಳ್ಕೊಂಡ್ವಿ. ಇಲ್ಲಿ ಏನು ನೋಡ್ತಾ ಇದ್ದೀರ, ತುಂಗಕ್ಕ ಮತ್ತು ನಮ್ಮ ರಮೇಶ್ ಅಣ್ಣ ಅವರಿಬ್ಬರು ಮಕ್ಕಳು, ಮನ್ವಂತ್ ಮತ್ತು ಖುಷ್ವಂತ್. ಸೊ ಅವ್ರದ್ದು ಕೂಡ ಒಂದು ಫ್ಯಾಮಿಲಿ ಫೋಟೋ ತೆಗಿತಾ ಇದ್ದಾರೆ. ನಮ್ಮ ತುಂಗಕ್ಕ ಹೋಗ್ಬಿಟ್ಟು ಮತ್ತೊಂದು ಸ್ಯಾರಿನ ಚೇಂಜ್ ಮಾಡಿಕೊಂಡು ಬಂದಿದ್ದರು. ಸೊ ಬೆಳಗ್ಗೆನೇ ನೀವು ನೋಡಿದಾಗ ಬೇರೆ ಸ್ಯಾರಿಯಲ್ಲಿ ಇದ್ರಲ್ವ, ಈಗ ಬೇರೆ ಸ್ಯಾರಿನ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಇದು ನಮ್ಮ ಕಮಲ, ನಕ್ಷ ಮತ್ತು ಅವ್ರ ಫ್ಯಾಮಿಲಿದೊಂದು ಫೋಟೋ. ಅದಾದಮೇಲೆ ಇನ್ನೂ ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ಆಯಿತು. ಕಂಪ್ಲೀಟ್ ಈಗ ಫ್ಯಾಮಿಲಿ ಫೋಟೋ, ನಮ್ಮ ಫ್ಯಾಮಿಲಿ ಯಾರಿದ್ದಾರೆ, ನಮ್ಮ ಹತ್ರದ ಫ್ಯಾಮಿಲಿ ಯಾರಿದ್ದಾರೆ ಅವ್ರದ್ದೆಲ್ಲ ಈಗ ಒಂದು ಫೋಟೋ ಸೆಷನ್ ನಡೀತಾ ಇದೆ. ನೋಡ್ತಾ ಇದ್ರಲ್ಲ, ಇನ್ನೂ ತುಂಬ ಜನ ಮಿಸ್ ಆಗಿದ್ದಾರೆ ಇಲ್ಲಿ. ನಮ್ಮ ಭವ್ಯಕ್ಕ ಅವರೆಲ್ಲ ಹೋಗ್ಬಿಟ್ಟಿದ್ರು, ಅವರೆಲ್ಲ ಇರಲೇ ಇಲ್ಲ. ತುಂಬ ಜನ ಮಿಸ್ ಆಗಿದ್ದಾರೆ. ಯಾರೆಲ್ಲ ಇದ್ದಾರೆ ಅವರನ್ನ ನೋಡಿ ಕರೆದ್ಬಿಟ್ಟು ಈಗ ಫೋಟೋ ತೆಗೆಸ್ಕೊತಾ ಇರೋದು. ನನಗೆ ಈ ಫೋಟೋ ಫೇವ್ರೆಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಒಂದೇ ಕಡೆ ಇದ್ದು ಫೋಟೋ ತೆಗೆಸ್ಕೊಳ್ಳೋದು. ಎಲ್ಲ ಮದುವೆಯಲ್ಲೂ ಈ ಒಂದು ಫೋಟೋ ಇದೆಯಲ್ಲ, ಇದು ನೋಡಬೇಕಾದ್ರೆ ಒಂದು ಖುಷಿ ಆಗುತ್ತೆ ನನಗೆ. ಸೊ ಸ್ಟೇಜ್ ಫಿಲ್ ಆಗಿತ್ತು ನೋಡ್ಬೋದು.
ನಮ್ಮ ನಂತರ ನಮ್ಮ ಮುಂದಿನ ಜನ್ರೇಷನ್ನು ನಮ್ಮ ಮಕ್ಕಳೆಲ್ಲ ನೋಡಿ ಮುಂದೆ ಕೂತ್ಕೊಂಡಿದ್ದಾವೆ. ನನಗಿದೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನಾನು ಫ್ಯಾಮಿಲಿ ಬಗ್ಗೆ ಒಂದೇ ಹೇಳೋದು, ನಮ್ಮ ಫ್ಯಾಮಿಲಿಯಲ್ಲಿ ಇದುವರೆಗೂ ಒಬ್ರಿಗೊಬ್ರು ಜಗಳ ಆಡಿದ್ದು, ಮನಸ್ತಾಪ ಮಾಡ್ಕೊಂಡಿದ್ದು ಈ ಥರ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಅಷ್ಟೊಂದು ಪ್ರೀತಿಸ್ತಾರೆ ಒಬ್ರನ್ನೊಬ್ರನ್ನ, ಅಷ್ಟೊಂದು ಕ್ಲೋಸು. ಒಂದು ದಿನ ಜಗಳ ಆಡಿರೋದಾಗಲಿ, ಸಿಟ್ಟು ಮಾಡ್ಕೊಂಡಿರೋದಾಗಲಿ ಈ ಥರ ಅಂತೂ ಯಾರಲ್ಲೂ ಕೂಡ ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಅಕ್ಕ ತಂಗಿಯವರೇ ಅನ್ನೋ ಅಷ್ಟೊಂದು ಪ್ರೀತಿ ಭಾವನೆ ಇದೆ. ತುಂಬ ಖುಷಿಯಾಗುತ್ತೆ. ನಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ಹೇಳ್ಕೊಳಕ್ಕೂ ತುಂಬ ಖುಷಿಯಾಗುತ್ತೆ. ಹಾಗೆ ಇನ್ನೂ ಒಂದು ವಿಷಯ ಏನಂತ ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ಎಲ್ಲರೂ ವಿದ್ಯೆಯಿಂದ ಮುಂದೆ ಬಂದಿರೋರು, ಆಸ್ತಿ ಜಮೀನು ಇಟ್ಕೊಂಡು ಮುಂದೆ ಬಂದಿರೋರಲ್ಲ. ಎಲ್ಲ ಅವರು ಓದಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡು ಮುಂದೆ ಬಂದಿರೋ ಅಂಥವ್ರು. ಹಂಗಂತೇಳಿ ಜಮೀನುಗಳು ಆಸ್ತಿ ಇಲ್ಲ ಅಂತಲ್ಲ, ಆಸ್ತಿ ಜಮೀನೆಲ್ಲ ಇದ್ದರೂ ಕೂಡ ವಿದ್ಯೆಯಿಂದ ಮುಂದೆ ಬಂದಿರೋರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಮನಿ, ಆಮೇಲೆ ಮಂಜು ಅವರು, ನಮ್ಮ ಮಾಮ, ಹಾಗೆ ಬಸವರಾಜ್ ಮತ್ತು ಎಲ್ಲರೂ ಒಂದು ಫೋಟೋ ತೆಗೋತಾ ಇದ್ದಾರೆ. ಇದು ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಒಂದು ಫೋಟೋ ತೆಕ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಈಗ ಆಂಟಿ ಅವ್ರದ್ದು ಕಂಪ್ಲೀಟ್ ಫ್ಯಾಮಿಲಿ ಒಂದು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಅವ್ರವ್ರ ಗಂಡಿರ ಜೊತೆ, ನಮ್ಮ ತಮ್ಮ ಎಲ್ಲರೂ ಸೇರಿ. ಹಾಗೆ ಈಗ ರೀಸೆಂಟಾಗಿ ನಮ್ಮ ಸೌಮ್ಯಂದು ಮದುವೆ ಆಯ್ತಲ್ವ, ನಮ್ಮ ಅಕ್ಕನ ಮಗಳದು, ಅವ್ರ ಫ್ಯಾಮಿಲಿ ನೋಡ್ಬೋದು. ಈಗ ಸೌಮ್ಯರ ಹಸ್ಬೆಂಡು, ಹಾಗೆ ನಮ್ಮ ಪ್ರೇಮಕ್ಕ, ನಮ್ಮ ಪುನೀತ್, ಹಾಗೆ ನಮ್ಮ ಮಾಮ ಅವರೆಲ್ಲರೂ ಕೂಡ ಬಂದಿದ್ದರು. ಹಾಗೆ ಪಾಪು ಬಂದ್ಬಿಟ್ಟು ಚೈತನ್ಯ ಮಗಳು, ಅವ್ರ ಫ್ಯಾಮಿಲಿ ಕೂಡ ಒಂದು ಫೋಟೋನ ತೆಗೆಸ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಹಾಗೆ ದೇವಿದು ರಿಸೆಪ್ಷನ್ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು, ಈ ಕಲರ್ ಕಾಂಬಿನೇಷನು. ಹಾಗೆಯೇ ಈಗ ಇನ್ನೇನು ರಿಸೆಪ್ಷನ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಕೆಲವರು ಒಂದಷ್ಟು ಫೋಟೋಸ್ ತೆಕ್ಕೊತಾನೇ ಇದ್ದರು. ಅದಾದಮೇಲೆ ಇವತ್ತು ಮದುಮಗಂದು ಬರ್ತಡೇ ಕೂಡ ಇತ್ತು. ಸ್ಟೇಜ್ ಮೇಲೆ ಬರ್ತಡೇ ಕೂಡ ಸೆಲೆಬ್ರೇಷನ್ ಆಯಿತು. ಬಟ್ ಆ ಕ್ಲಿಪ್ ಇದರಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಆ ಕ್ಲಿಪ್ ಸಿಕ್ಕಿದರೆ ಖಂಡಿತ ಶೇರ್ ಮಾಡ್ತೀನಿ. ಮಕ್ಕಳೆಲ್ಲ ಈಗ ಹೋಗಿ ಕೇಕನ್ನು ಇಸ್ಕೊಂಡು ತಿಂತಾಯಿದ್ದಾರೆ. ಅದಾದ ನಂತರ ಈಗ ಮದುಮಕ್ಕಳು ಇಬ್ಬರು ಕೂಡ ಈಗ ಊಟದ ಹತ್ರ ಬಂದಿದ್ದಾರೆ. ಇಲ್ಲಿ ಒಂದು ಚುಚ್ಚು ನೋಡ್ರಪ್ಪ, ಮಾಡಿದೆ. ತಿನ್ಸು. ವೆರಿ ನೈಸ್. ತಿನ್ಸು ಗಂಡುಗೆ. ಖಾರ ತಿನ್ಸು, ಸ್ವೀಟ್ ಸ್ವೀಟ್ ತಿನ್ಸು. ನಾಚ್ಕೊಂತೀರಂಗೆ ತಿನ್ಸಿ ಒಂಚೂರ. ಆಮೇಲೆ ಸೂಪರ್. ಅಮ್ಮ, ನಮ್ಮ ಆಂಟಿ ಬಿಟ್ಟಿದ್ದೀನಿ. ಆಂಟಿ ಹೆಂಗಿತ್ತು ಆಂಟಿ ಊಟ?
ಇಷ್ಟ ಆಯ್ತಾ? ಎಲ್ಲ ಸೂಪರ್ ಅಲ್ಲ? ಎಲ್ಲ ಸೂಪರ್. ಅದನ್ನೊಂಚೂರು ಟೊಮೆಟೊ. ಹಾಂ, ಟೊಮೆಟೊ ಯಾರು ಬೇಡ ಸಾಕು.